ನಮಸ್ಕಾರ ರೀ ಎಲ್ರಿಗೂ. ಮನೆಯಲ್ಲಿರುವ ಪದಾರ್ಥಗಳನ್ನು ಬಳಸಿಕೊಂಡು ಈಸಿಯಾಗಿ ಆರೋಗ್ಯವಾದ ಬೇಬಿ ಸಿರ್ಲ್ಯಾಕ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಮೊದಲಿಗೆ ಅಕ್ಕಿಯನ್ನು ಚೆನ್ನಾಗಿ ಬಿಸಿಲಿಗೆ ಒಣಗಿಸ್ಬೇಕು. ಅದ್ರ ಜೊತೆಗೆ ಉತ್ತತ್ತಿ, ಬಾದಾಮಿ ಮತ್ತು ಗೋಡಂಬಿಯನ್ನು ಕೂಡ ಒಣಗಿಸ್ಕೋಬೇಕು. ಅದಾದಮೇಲೆ ಅಕ್ಕಿಯನ್ನು ಚೆನ್ನಾಗಿ ಲೋ ಫ್ಲೇಮಲ್ಲಿ ಸ್ವಲ್ಪ ಹುರಿದ್ಕೊಳ್ಬೇಕು. ಅಕ್ಕಿ ಹುರಿದ್ಮೇಲೆ ಮತ್ತು ಗೋಧಿಯನ್ನು ಕೂಡ ಸ್ವಲ್ಪ ಹುರಿದ್ಕೊಳ್ಬೇಕು. ಇಲ್ಲಿ ಗೋಧಿಯನ್ನು ಹುರಿದ್ಕೊಳ್ತಾ ಇದ್ದೇವೆ. ಅದಾದಮೇಲೆ ಕಡಲೆಬೇಳೆ, ತೊಗರಿಬೇಳೆ, ಉದ್ದಿನಬೇಳೆ ಮತ್ತು ಹೆಸರುಬೇಳೆಯನ್ನು ತಗೊಂಡಿದ್ದೇವೆ. ಇದನ್ನೆಲ್ಲನೂ ಮಿಕ್ಸ್ ಮಾಡಿಕೊಂಡು ಹುರಿಬೇಕು. ಆಮೇಲೆ ಗೋಡಂಬಿ, ಬಾದಾಮಿ, ಉತ್ತತ್ತಿಯನ್ನು ಸಣ್ಣದಾಗಿ ಕಟ್ ಮಾಡ್ಕೊಂಡು ಇಟ್ಕೊಂಡಿರಬೇಕು. ಈಗ ನೋಡಿ ಕಡಲೆಬೇಳೆಯನ್ನು ಹುರಿದ್ಕೊಳ್ತಾ ಇದ್ದೇವೆ. ಕಡಲೆಬೇಳೆ ಹುರಿದ್ಮೇಲೆ ಮಿಕ್ಕಿದೆಲ್ಲ ಬೇಳೆಗಳು ಇರ್ತಾವಲ್ವ, ಹೆಸರುಬೇಳೆ, ಆಮೇಲೆ ತೊಗರಿಬೇಳೆ, ಆಮೇಲೆ ಉದ್ದಿನಬೇಳೆ, ಅವನ್ನೆಲ್ಲ ಕೂಡ ಚೆನ್ನಾಗಿ ಲೋ ಫ್ಲೇಮಲ್ಲಿ ಸ್ವಲ್ಪ ಹುರ್ದ್ಕೊಳ್ಬೇಕು. ಹುರಿದ್ಕೊಂಡ ನಂತರ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈಗ ಇದನ್ನು ನಮ್ಮ ಅತ್ತೆಯವರು ನನಗೆ ಹೇಳ್ಕೊಡ್ತಿದ್ದಾರೆ ಹೇಗೆ ಬೇಬಿಗೆ ಈಸಿಯಾಗಿ ಮನೆಯಲ್ಲೇ ನಾವು ಸಿರ್ಲ್ಯಾಕ್ ಮಾಡೋದು ಅಂತ. ಇದನ್ನು ಮಾಡೋದ್ರಿಂದ ಬೇಬಿಗೆ ವೇಟ್ ಗೇನ್ ಆಗುತ್ತೆ. 6 ತಿಂಗಳಿಂದ 24 ತಿಂಗಳವರೆಗೂ ಕೂಡ ಈ ಮನೇಲಿ ಮಾಡಿರುವ ಸಿರ್ಲ್ಯಾಕನ್ನು ನಾವು ಬೇಬಿಗೆ ಕೊಡ್ಬೋದು. ಈಗ ನೋಡಿ ಅಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀವಿ ಹುರಿದಿರೋ ಐಟಮ್ಸ್ನೆಲ್ಲ. ಆಮೇಲೆ ಮಿಕ್ಸ್ ಮಾಡ್ಕೊಂಡ ನಂತರ ಮಿಕ್ಸಿಗೆ ಹಾಕ್ಕೊಳ್ಬೇಕು. ಅದು ಚೆನ್ನಾಗಿ ಸ್ವಲ್ಪ ಹಿಟ್ಟಿಟ್ಟು ಥರ ಆಗಬೇಕು. ಅದಾದ ನಂತರ ಅದನ್ನು ಸಾಣಿಗೆಯಿಂದ ಸಾಣಿಸ್ಕೋಬೇಕು. ಇವಾಗ ನೋಡಿ ಸಾಣಿಸ್ಕೋತಾ ಇದ್ದೀವಿ. ಚೆನ್ನಾಗಿ ಹಿಟ್ಟಿಟ್ಟಾಗಿದೆ, ಅಂದರೆ ಪೌಡ್ರ್ ಟೈಪ್ ಆಗಿದೆ. ಎಲ್ಲನೂ ಚೆನ್ನಾಗಿ ಮಿಕ್ಸ್ ಆಗಿ ಪೌಡ್ರ್ ಟೈಪ್ ಆಗಿದೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಹೀಗೆ ನಮ್ಮ ವಿಡಿಯೋಗಳನ್ನು ನೋಡ್ತಾ ಇರಿ. ಇವಾಗ ನೋಡಿ ಅದನ್ನು ಸಾಣಿಗೆಯಲ್ಲಿ ಹಾಕ್ತಿದ್ದಾರೆ. ಚೆನ್ನಾಗಿ ಸಾಣಿಸ್ಕೋಬೇಕು. ಅಂಗಡಿಯಿಂದ ತರೋ ಸಿರ್ಲ್ಯಾಕ್ಗಳಿಗಿಂತ ಮನೇಲಿ ಮಾಡಿರುವ ಸಿರ್ಲ್ಯಾಕು ಬೇಬಿ ಆರೋಗ್ಯಕ್ಕೆ ಕೂಡ ಒಳ್ಳೆಯದು. ಹಾಗಾಗಿ ನಮ್ಮ ಪಾಪುಗೆ ನಾವು ಇದನ್ನೇ ಹಾಕ್ತಾಯಿದ್ದೀವಿ. ಸಾಣಿಸ್ತಾ ಇದ್ದಾರೆ. ಇದನ್ನು ಚೆನ್ನಾಗಿ ಸಾಣಿಸ್ಕೋಬೇಕು. ಮೊದಲನೇ ಸತಿ ಸಾಣಿಸಿದಾಗ ಫುಲ್ ಪೌಡ್ರ್ ಬೀಳುತ್ತೆ ಮತ್ತು ಇನ್ನೊಂದು ಸ್ವಲ್ಪ ರವೆ ಉಳಿಯುತ್ತೆ. ಫಸ್ಟ್ ಎಲ್ಲ ಹಿಟ್ಟನ್ನು ಸಾಣಿಸ್ಕೊಂಡ್ಮೇಲೆ ರವೆ ಉಳಿಯುತ್ತಲ್ಲ, ಅದನ್ನು ಇನ್ನೊಂದು ಸಲ ಮಿಕ್ಸಿಗೆ ಹಾಕಿ ಸಾಣಿಸ್ಕೋಬೇಕು. ಇಲ್ಲಿ ನೋಡಿ ಇದನ್ನು ಟೈಟ್ ಕಂಟೈನರ್ನಲ್ಲಿ ನಾವು ಶೇಖರಣೆ ಮಾಡಿಡಬೇಕು, ಅಂದರೆ ಈ ಫುಡ್ಡು ಹಾಳಾಗೋದಿಲ್ಲ. ಥ್ಯಾಂಕ್ ಯು.